ಕೆಲವು ಹುಡುಗರಿಗೆ ತನ್ನದೇ ಆದಂತ ಒಂದು ಹೊಸ ನಾಮಕರಣವನ್ನೇ ಮಾಡಿ ಅಮ್ಮನ ಪೂಜಾರಿ ಅಂತೇಳಿ ಆ ಕಡ್ಲೆ ರಂಗಣ್ಣನ ಮನೆ ಮುಂಜು ಇವತ್ತು ಅವನನ್ನ ಯಾರಾದ್ರೂ ಅಮ್ಮ ಅಮ್ಮ ಅಂತ ಕರೀತಾರೆ, ನಮ್ಮ ಅಮ್ಮ ಅಂತ ಅಂತಾರೆ. ಈ ತರದ್ ಬಂದು ಕೆಲವರು ವರ್ಲ್ಡ್ ವೈಡ್ ಫೇಮಸ್ ತುಂಬಾ ಫೇಮಸ್ ಆದಂತ ಹೆಸರುಗಳು. ಅಷ್ಟೇ ಅಲ್ಲ, ಕೆಲವರು ತಂಬೂರಿ ಅವನು BMTC ಅಲ್ಲಿ ಈಗ ಕಂಡಕ್ಟರ್ ಆಗಿದ್ದಾನೆ ಬೆಂಗಳೂರಿನಲ್ಲಿ. ಅವನನ್ನ ಯಾರು ಮಂಜು ಅಂದ್ರೆ ಯಾರು ಇಲ್ಲ, ಅದೇ ತಂಬೂರಿ ಮಂಜು ಅಂತಾರೆ. ತಂಬೂರಿ ಕಮಾರಿ ಅಂತ, ಲಕ್ಷ್ಮೀದೇವಿ ಅವ್ರ ಮನೆ ಚಂದ್ರಕಲಾ ಅವ್ರ ತಮ್ಮ ಅವರನ್ನ ಕಮಾರಿ, ಇಂತ ಒಂದು ಹೆಸರುಗಳನ್ನು ಹೊಸ ಇದನ್ನ. ಆಮೇಲೆ ಸರ್ ಏನ ವೀರಭದ್ರನ ಊದುಬತ್ತಿ ಅಂತ ನೋಡು, ಊದುಬತ್ತಿ ಕೊಟ್ರೆ ಊರಿಗೆ ಹೊಗೆ ಹಾಕ್ತಿಕೊಂಡು ಅಂದ್ರು ಅಂತವೆಲ್ಲ ಗಾದೆಗಳು. ಆಮೇಲೆ ಅವರು ಆ ಒಂದು ಬಾಯಿಗೆ ಬರ್ತಕ್ಕಂಥ ಸ್ಫುಟವಾಗಿರ್ತಕ್ಕಂಥ ಕನ್ನಡ. ಇವತ್ತು ಯಾವ ಕನ್ನಡ MA PhD ಮಾಡಿದ್ರು ಸಹ ಅವ್ರು ಕನ್ನಡವನ್ನು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾವ್ದಾದ್ರು ಕನ್ನಡ ರಾಜ್ಯೋತ್ಸವದಲ್ಲಿ ಏನಾದ್ರು ಸರ್ ಪ್ರಾಸ್ತಾವಿಕ ನುಡಿ ಅಂತಂದ್ರೆ ನಮ್ಗೆ ಅದು ಭಾಷಣಕಾರರಿಗಿಂತಲೂ ಹೆಚ್ಚಾಗಿ ಅವ್ರ ಕನ್ನಡವನ್ನು ಅಭ್ಯಾಸ ಮಾಡ್ತಾ ಇದ್ರು. ಶಾಲೆ ಕಲ್ಚರಲ್ ಆಕ್ಟಿವಿಟಿ ಎಲ್ಲ ಮುಂದೆ. ಹೌದು, ಸಾಂಸ್ಕೃತಿಕ ಅಂತಂದ್ರೆ ಸರ್. ಆಮೇಲೆ ಚಿತ್ರ ಯಾಕೆ ಬಿಡಿಸೋರು, ಸೀಮೆ ಸುಣ್ಣದಲ್ಲಿ ಆ ಕೊಡ ಹಿಡ್ಕೊಂಡು ಹೋಗ್ತಿರ್ತಕ್ಕಂಥ ಒಂದು ಗೋಪಿಕೆಯ ಒಂದು ಚಿತ್ರ ಬಿಟ್ಟಿದ್ರು. ಬಹಳ ಚಿತ್ರ ಕಲಾವಿದರು. ಅಷ್ಟೇ ಅಲ್ಲ, ನಾನು ಹೇಳಿದ್ನಲ್ಲ, ಒಬ್ಬ ಮನುಷ್ಯನಿಗೆ ಹಲವು ಗುಣಗಳಿರ್ತದೆ ಅಂತಂದ ಒಂದು ಉದಾಹರಣೆ